तो स्वागत है आपका ATV न्यूज़ में। मैं आपके साथ आसिफ शेख। बीजापुर शहर में ईद के दिन जामिया मस्जिद के झंडे कट्टे के करीब रजीन जमादार की हुई हत्या की जानकारी मिलते ही गोल गुम्बज पुलिस स्टेशन से अधिकारियों ने आकर जगह का मुआयना किया। एसपी ने मीडिया से बात करते हुए ये आश्वासन दिया कि मर्डर का कारण जल्द से जल्द हल करेंगे। इस वारदात की वजह से जामिया मस्जिद के इलाके के लोगों में खौफ का माहौल है। ಈ ದಿನ ಸಂಜೆ ಹೊತ್ತಿಗೆ ಜುಮ್ಮಾ ಮಸ್ಜಿದ್ ಪಕ್ಕದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತದೆ. ಅದರಲ್ಲಿ ವಿಕ್ಟಿಮ್ ರಜೀನ್ ಜಮಾದಾರ್ ಇವನಿಗೆ ಕೆಲವು ದುಷ್ಕರ್ಮಿಗಳು ತಲೆ ಮೇಲೆ ಒಂದು ಸ್ಟೋನ್ ಸ್ಪಾಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ತಲೆ ಮೇಲೆ ಹಾಕಿದ್ದಕ್ಕೆ ಇದು ಕೊಲೆ ಆಗಿರೋದು ಕಲ್ಲೆತ್ತಿ ಹಾಕಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಇದರಲ್ಲಿ ಇನ್ನೂ FIR ರಿಜಿಸ್ಟರ್ ಆಗಲಿಕ್ಕಿದೆ. FIR ಆದ ನಂತರ ಈಗಾಗಲೇ ನಾವು ಮುಂದಿನ ಏನು ಸಸ್ಪೆಕ್ಟ್ಸ್ ಯಾರಿದ್ದಾರೆ, ಯಾರ ವಿಚಾರದಲ್ಲಿ ಆಗಿರಬಹುದು ಅದರ ಬಗ್ಗೆ ಈಗಾಗಲೇ ನಮ್ಮ ತನಿಖೆ ಶುರುವಾಗಿದೆ. ರಿಜಿಸ್ಟರ್ ಆಗಿ ಮಾಡಿ ಅವರು 4 ಮಂದಿ ಮೇಲೆ ಡೌಟ್ ಇದೆ. ಅದು ನೋಡ್ರಿ, ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಪ್ರಕಾರ ನಾವು FIR ರಿಜಿಸ್ಟರ್ ಮಾಡ್ತೀವಿ. FIR ರಿಜಿಸ್ಟರ್ ಮಾಡಿದ ನಂತರ ಅದು ತನಿಖೆ ಮಾಡ್ತೀವಿ. ಬಟ್ ಅಷ್ಟರಲ್ಲಿ ಈಗಾಗಲೇ ಏನು ಕಂಡು ಬಂದಿದೆ, ಏನು ತಿಳಿದು ಬಂದಿದೆ, ಅದರ ಮೇಲೆ ಈಗಾಗಲೇ ನಮ್ಮ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಮೋದಿ ಗ್ಯಾಂಗು ಮತ್ತೆ ಹೈದರ್ ಗ್ಯಾಂಗು, ಅದು ಈಗಲೇನು ಹೇಳಲಿಕ್ಕೆ ಆಗಲ್ಲ. ಯಾವ ರೀತಿಯ ಘಟನೆ ಆಗಿದೆ, ಏನೇ ನಮ್ಮ ಸಸ್ಪೆಷನ್ ಇದೆ, ಅದು ಫಸ್ಟ್ ನಾವು ಕನ್ಫರ್ಮ್ ಮಾಡಬೇಕು. ಈಗಲೇನು ಹೇಳಕ್ಕೆ ಆಗಲ್ಲ. ಇವರು ಅದು ತಿಳ್ಕೊಬೇಕಾಗತ್ತೆ. ಈಗ ಶಾಂತಿ ಕದಡ ಯತ್ನ ಅಂತ ಹುಡುಗರು ಘಟನೆ ನಡೀತಿದೆ, ನೋಡೋಣ ಯಾವ ಕಾರಣಕ್ಕೆ ಆಗಿದೆ. ಅದಾದ ನಂತರ ಹೆಚ್ಚಿನ ಕಮೆಂಟ್ ಮಾಡಬಹುದು. ನನ್ನ ಮಗ ಏನು ಬಾಣಿ ಇಲ್ಲ. ನನ್ನ ಮಗ ಯಾರು ಕೂಡ ಇದ್ದಿಲ್ಲ. ಅವನಿಗೆ ನಾವು ಊರು ಬಿಟ್ಟು ಓಣಿ ಬಿಟ್ಟು ಕಳ್ಸೇನಿ. ಎಲ್ಲಿದ್ರಿ? ನಾವು ಇಲ್ಲಿ ಮೊದಲ ಪೆನಿಬುಡಿ ಒಡ್ಯಾಗ ಇದ್ದು, ಪೆಟಿಬುಡಿ ಒಳಗೆ ಇದ್ದು. ಅದರ ಸಲಾಗ ನಾ ಯಾರು ಏನ್ ಬೇಕಾಗಿಲ್ಲ. ಮೊದಲು ಇದು ಹೈದರಾಣ ಇದ್ರು, ಅವ್ರ ಕೂಡ ಎಲ್ಲ ಅವ್ರು ಇದ್ರು. ಈಗ ನನ್ನ ಮಗ ನಾ ಬ್ಯಾರೆ ಬೇಡ ಅಂತ ಹೇಳಿ, ಇದು ರೌಡಿ ಕೆಲಸ ಬೇಡ ಅಂತ ಹೇಳಿ ನಾ ಬಿಟ್ಟು ಕಳ್ಸಿದ್ದೆ. ಮೊದ್ಲ ರೌಡಿ ಜೊತೆ ಅಡ್ಡಾಡ್ತಿದ್ವಿ ನಾವು. ಅಡ್ಡಾಡ್ತಿದ್ದಿಲ್ರಿ, ಇರ್ತಿದ್ರಿ. ಆದ್ರ ನಾ ಬೇಡ ಅಂತೇಳಿ ನಾ ಟೆಕೆದಾಗ ಹೋಯ್ತು. ನಾವು ನಮ್ಮ ಅತ್ತಿ ಮಾವ ಮಗ, ಅದು ನಮ್ಮ ಅತ್ತಿ ಓಣಿ ಅದು. ಇಲ್ಲೇ ಇದ್ರಿ? ಇಲ್ಲಿ ಇದ್ದು. ಇವತ್ತೇ ಬಂದನ್ರಿ. ಅದು ನನ್ಗೆ ಗೊತ್ತಿಲ್ಲ ಎದಾಗ ಬಂದ. ಇವತ್ತ ಮಧ್ಯಾಹ್ನಗ ನನಗೂ ಗೊತ್ತಾಗೈತಿ. ಇವತ್ತು ನೀ ಯಾಕೆ ಬಂದ್ಯಪ್ಪ? ನಿಮ್ಗ ಓಣಿ ಬಿಟ್ಟು ನಾವು ಕಳ್ಸೇವು, ನೀ ಎದಾಗ ಬಂದೆ ಅಂತ. ಇವತ್ತು ಮಧ್ಯಾಹ್ನಗ ನಾ ಹಬ್ಬ ಐತಿ ಅಂತ ಹೇಳಿ ಕೈ ಮುಗಿಸಿ ಅವನಿಗೆ. ಯಾರ ಮೇಲೆ ಡೌಟ್ ನಿಮ್ಗೆ? ನನಗ ಇವತ್ತ 4 ಮಂದಿ ಮ್ಯಾಗ ಡೌಟ್ ಐತಿ. ಅದಾರ್ರಿ ಇಲ್ಲಿ. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಇವರು ಮೋದಿ ಗ್ಯಾಂಗ್ ಏನಂದ್ರು, ಶೇಖ್ ಮೋದಿ ಅಂದ್ರು. ಅವ್ರ ಗ್ಯಾಂಗ 4 ಹುಡುಗ, ಅವ್ರ 8 ಹುಡುಗರು ಇದ್ರು. ಅಂದ್ರ ಹಕಿಮ್ ಚೌಕದಾಗ ಅಡ್ಡಾಡ್ಲಾತಾರ. ಅವ್ರು ಅಡ್ಡಾಡಿ ಹಬ್ಬದ ದಿವ್ಸ ಏನಾದ್ರು ಮಾಡ್ಬೇಕಂತ ಹೇಳಿ ಅವ್ರು ಮಾಡ್ಯಾರ್ರಿ. ಅವ್ರು ಇದು ಮಾಡ್ಯಾರ್ರಿ. ಅವ್ರ ಮ್ಯಾಗ ನಮ್ಗ ಡೌಟ್. ನಿಮ್ಮ ಹೆಸರು? ಅನ್ವರ್ ಜಮಾದಾರ್. ಅಲ್ಲಲ್ಲ, ನಿಮ್ಮ ಹುಡುಗನ ಯಾಕೆ ಹೊಡೆದ್ರು ಅವರು? ನಮ್ಮ ಹುಡುಗನ್ ನಾನು ಬೆಟ್ಟ ಹತ್ಕೊಂಡು ನಾ ಅಂದೆ, ಈ ಒಣಗ್ ಬರ್ಬೇಡಪ್ಪ, ನೀನ್ ಒಯ್ದು ಅಲ್ಲಿ ಮುಡ್ಸೀನಿ, ಯಾಕ ಹೋಗಿ ದೂರ ಇಲ್ಲ ಅಂತ ನಾ ತಿಂದಿ. ಅವ್ರ ಮೇಲೆ ಡೌಟ್ ಹೋದ ನಿಮ್ಗೆ? ಅವ್ರ ಮ್ಯಾಗ ನನ್ಗ ಡೌಟ್ ಐತಿ. ನಿಮ್ಮ ಹೆಸರು ಹೇಳ್ರಿ? ಅವ್ರ ಕಾರಣ ಏನಂದ್ರ, ಅವ್ರ ಮೊದಲು ಏನ್ ಮಾಡ್ಯಾರ ಅಂದ್ಕೊಳ್ಳಿ, ಅವ್ರಿಗೆ ಡೌಟ್. ಅವ್ರ ಮ್ಯಾಗ ಏನೈತಲ್ರಿ,
ಅವ್ರೇನ್ ಹಡ್ಸ್ಯಾರಲ್ರಿ ಅದು ನನ್ಗೆ ಗೊತ್ತಿಲ್ಲ. ನಿಮ್ಮ ಹೆಸರು ಹೇಳ್ರಿ. ನಂದು ಅನ್ವರ್ ಜಮಾದಾರ್.